ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪನ್ನು ನಡ್ತಿದ್ದೀನಿ, ಅಂದರೆ ಬೀಜಗಳನ್ನ ಹಾಕ್ತಿದ್ದೀನಿ. ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಸ್ವಲ್ಪ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ, ಅದು ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಟಬ್ನಲ್ಲಿ ಪಾಲಕ್ನ ಸೊಪ್ಪಿನ ಬೀಜಗಳನ್ನ ಹಾಕೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಯಾವುದೇ ಸೊಪ್ಪಿನ ಬೀಜಗಳನ್ನ ಹಾಕುವಾಗ ಹೀಗೆ ಮಣ್ಣಿನ ಹೆಂಟೆಗಳು ಏನಿರುತ್ತೆ ಸ್ವಲ್ಪ ದಪ್ಪ ದಪ್ಪಗೆ ಇವನ್ನೆಲ್ಲ ತೆಗೆದುಬಿಡಬೇಕು. ಇಲ್ಲ ಅಂದರೆ ನಮಗೆ ಈ ಸೊಪ್ಪು ಜರ್ಮಿನೇಟ್ ಆಗುವಾಗ ಅದು ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಅಂದರೆ ಜರ್ಮಿನೇಟ್ ಆಗಿ ಮೊಳಕೆ ಮೇಲೆ ಬರುವಾಗ ಮೊಳಕೆಗೆ ಅಡ್ಡ ಆಗಿ ಅದು ಮೊಳಕೆ ಮೇಲೆ ಬರದೇ ಇರೋ ಥರ ಆಗುತ್ತೆ. ಅದರಿಂದ ನಾನಿಲ್ಲಿ ಎಲ್ಲ ಏನು ದಪ್ಪ ದಪ್ಪಗೆ ಮಣ್ಣಿನ ಹೆಂಟೆಗಳಿದೆ ಅಲ್ವಾ, ಎಲ್ಲದನ್ನು ನಾನು ತೆಗಿತಾ ಇದ್ದೀನಿ. ಹಾಗೆ ಈ ಕಂಟೈನರಲ್ಲಿ ನಾನು ಇವತ್ತು ಪಾಲಕ್ನ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಪಾಲಕ್ನ ಬೀಜ ಹೇಗೆ ಹಾಕ್ತಿದ್ದೀನಿ, ಹಾಗೆ ಇದಕ್ಕೆ ಏನೇನು ಕೇರ್ ತೊಗೊಂಡಿದ್ದೀನಿ, ಹಾಗೆಯೇ ಈ ಸಾಯಿಲ್ ಮಿಕ್ಸಿಂಗ್ ಹೇಗೆ ಮಾಡ್ತಾಯಿದ್ದೀನಿ, ಎಲ್ಲ ವಿಷಯಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ನಾನು ತುಂಬಾ ಚಿಕ್ಕ ಕಂಟೈನರ್ ಏನೂ ತೊಗೊಂಡಿಲ್ಲ. ಈ ಸರಿ ತೊಗೊಂಡಿರುವಂಥದ್ದು 50 ರೂಪಾಯಿದು ಟಬ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಮಗೆ ಪಾಲಕ್ಗೆ ಸ್ವಲ್ಪ ಉದ್ದವಾದ ಕಂಟೈನರ್ ಆದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇದು 1 ಫೀಟ್ ಅಷ್ಟು ಉದ್ದ ಇರುತ್ತೆ, ಆದರೂ ಪರವಾಗಿಲ್ಲ, ಇದರಲ್ಲೂ ಕೂಡ ಪಾಲಕ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಈ ಕಂಟೈನರ್ನ ತೊಗೊಂಡಿದ್ದೀನಿ. ಈಗ ಪಾಲಕ್ ಬೀಜಗಳನ್ನ ಹಾಕಲಿಕ್ಕೆ ನಾನು ಹೀಗೆ ಹೋಲ್ಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಪಾಲಕ್ ಬೀಜ 1 ರಿಂದ 1.5 ಸೆಂಟಿಮೀಟರ್ ಒಳಗಡೆ ಹಾಕ್ಕೊಂಡ್ರೆ ಬೀಜ ಚೆನ್ನಾಗಿ ಮೊಳಕೆ ಬರುತ್ತೆ. ಹಾಗೆಯೇ ತುಂಬ ಮೇಲ್ಗಡೆ ಹಾಕಿದ್ರೂ ಕೂಡ ಮೇಲ್ಗಡೆನೇ ಇದ್ದು ಬೀಜ ಮೊಳಕೆ ಬಂದ ಮೇಲೆ ನಾವು ನೀರು ಹಾಕುವಾಗ ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ. ಸೊ 1.5 ಇಂಚಿನಷ್ಟು ಒಳಗಡೆಗೆ ನಾವು ಬೀಜನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗ ಎಲ್ಲ ಕಡೆ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಅಟ್ಲೀಸ್ಟ್ 1 ರಿಂದ 1.5 ಇಂಚಷ್ಟು ಗ್ಯಾಪ್ ಕೊಟ್ಟು ನಾವು ಹೀಗೆ ಕಂಟೈನರಲ್ಲಿ ಎಲ್ಲ ಮಾರ್ಕ್ ಮಾಡಿಕೊಂಡು ಈಗ ಪಾಲಕ್ ಬೀಜಗಳನ್ನ ಹಾಕ್ಕೊಳ್ಳೋಣ. ನೀವು ಪಾಲಕ್ ಬೀಜಗಳನ್ನ ಹಾಕ್ಕೊಳ್ಳುವಾಗ ನಾನಿಲ್ಲಿ ತೋರಿಸ್ತಿರೋ ಥರ 1 ಅಥವಾ 2 ಬೀಜಗಳನ್ನ ಹಾಕ್ಕೋಬೋದು. ಯಾಕಂದರೆ ನಮಗೆ ಎಲ್ಲ ಬೀಜಗಳು ಜರ್ಮಿನೇಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇರಲ್ಲ ಅಲ್ವಾ. ಸೊ 1 ಅಥವಾ 2 ಬೀಜಗಳನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹೀಗೆ ನಾನು ಒಂದೊಂದು ಹೋಲಲ್ಲಿ 1 ಅಥವಾ 2 ಬೀಜಗಳನ್ನ ಹಾಕಿ ನಾನು ಪಾಲಕ್ನ ನಟ್ಕೋತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪಿಗಿಂತ ಸ್ವಲ್ಪ ಲೇಟಾಗೆ ಜರ್ಮಿನೇಟ್ ಆಗೋದು. ಇದಕ್ಕೆ ಅಟ್ಲೀಸ್ಟ್ ಅಂದರೂ ಒಂದು 4 ರಿಂದ 5ನೇ ದಿನಕ್ಕೇ ನೀವು ಮೊಳಕೆ ಬರ್ತಿರೋದನ್ನು ನೋಡ್ಬೋದು. ಸೊ ನಾನು ನಿಮಗೆ ಅಪ್ಡೇಟ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ನಾನು ಪಾಲಕ್ ಬೀಜಗಳನ್ನ ಹೇಗೆ ಹಾಕ್ಕೋತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಹಾಗೆಯೇ ನಾನು ಸಾಯಿಲ್ ಮಿಕ್ಸ್ನ ಏನೇನು ತೊಗೊಂಡೆ ಅನ್ನೋದನ್ನು ಈಗ ಹೇಳ್ತೀನಿ. ನಾನು ಸಾಯಿಲ್ ಮಿಕ್ಸಲ್ಲಿ ಗಾರ್ಡನ್ ಸಾಯಿಲ್, ಹಾಗೆ ಕೋಕೋಪಿಟ್ ಮತ್ತು ಕಂಪೋಸ್ಟ್, ನಾನು ತೊಗೊಂಡಿರೋದು ಕೌಡಂಗ್ ಕಂಪೋಸ್ಟ್ ಅಂದರೆ ಹಸುವಿನ ಗೊಬ್ಬರ ತೊಗೊಂಡಿದ್ದೀನಿ. ಈ ಎಲ್ಲ 3 ಏನು ತೊಗೊಂಡಿದ್ದೀನಿ ಎಲ್ಲದನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ನನ್ನ ಹತ್ರ ಎಗ್ಶೆಲ್ ಪೌಡರ್ ಇತ್ತು, ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀಮ್ ಕೇಕ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಸೊಪ್ಪು ಬೆಳೀತಾ ನಮಗೆ ರೂಟ್ಸ್ ರಾಡ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದರೆ ರೂಟ್ಸು ಚೆನ್ನಾಗಿರೋ ಹಾಗೆ ಮಾಡುತ್ತೆ. ಅದರಿಂದ ನಾನು ನೀಮ್ ಕೇಕ್ ಪೌಡರ್ನು ಕೂಡ ಇಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಬೀಜಗಳನ್ನ ಹಾಕ್ಕೊಂಡಿದ್ದೀನಿ. ಬೀಜಗಳನ್ನ ಹಾಕಿ ಆದಮೇಲೆ ನಾವು ಹೀಗೆ ಪಕ್ಕದಲ್ಲಿರುವಂಥ ಮಣ್ಣನ್ನೇ ಸ್ವಲ್ಪ ಹೀಗೆ ಸರಿಸಿ ಮುಚ್ಚಿದ್ರೆ ಸಾಕಾಗತ್ತೆ. ಯಾಕಂದರೆ ನಾವು ಆಲ್ರೆಡಿ ಬೀಜಗಳನ್ನ ಸ್ವಲ್ಪ ಒಳಗಡೆ ಹಾಕ್ಕೊಂಡಿರೋದ್ರಿಂದ ಬೀಜಗಳು ಮೇಲ್ಗಡೆ ಎಕ್ಸ್ಪೋಸ್ ಆಗೋದಿಲ್ಲ. ಸೊ ಬೀಜಗಳನ್ನ ಹೀಗೆ ಒಳಗಡೆ ಹಾಕ್ಕೊಂಡ್ರು ಹೀಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಪಾಲಕ್ ಬೀಜಗಳನ್ನು ಕೂಡ ಬೇರೆ ಬೀಜಗಳ ಹಾಗೇ ಸುಮ್ಮನೆ ಹಾಗೆ ಹಾಕಿಬಿಟ್ಟು ಗಿಡ ಬೆಳೆಸ್ತಾರೆ. ಹಾಗೆ ಮಾಡಿದ್ರೆ ತುಂಬ ಬೀಜಗಳು ವೇಸ್ಟ್ ಆಗುತ್ತೆ. ಹಾಗೆ ಬೀಜಗಳು ಹತ್ರ ಬಿದ್ದರೆ ಗಿಡ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಈ ಸರಿ ಹೀಗೆ ಟ್ರೈ ಮಾಡಿ ನೋಡಿ. ನಾನು ಈಗ ಇದಕ್ಕೆ ವಾಟರ್ ಮಾಡ್ತಾಯಿದ್ದೀನಿ. ನೀರು ಹಾಕುವಾಗ ಅಷ್ಟೇ, ಯಾವುದೇ ಸೊಪ್ಪಿನ ಗಿಡಗಳಿಗೂ ಅಷ್ಟೇ ನೀರು ಹಾಕುವಾಗ ನಾವು ಕೈಯಲ್ಲಿ ಚಿಮ್ಕಿಸ್ದಂಗೆ ಹಾಕಬೇಕು. ಯಾಕಂದರೆ ನಾವು ಈಗಿನ ಬೀಜಗಳನ್ನ ಹಾಕಿರೋದ್ರಿಂದ ಹೀಗೆ ಶವರಲ್ಲಿ ಥರ ಹಾಕೋ ಥರ ಹಾಕಬೇಕು. ಇಲ್ಲ ಅಂದರೆ
ನಿಮ್ಮ ಹತ್ರ ಸ್ಪ್ರೇಯಿಂಗ್ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲಲ್ಲೂ ಕೂಡ ಸ್ಪ್ರೇ ಮಾಡ್ಬೋದು. ನೋಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ನಾನು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ, ಬಟ್ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಸೊಪ್ಪಿನ ಗಿಡಗಳಿಗೆ ನೀರು ಜಾಸ್ತಿ ಆದರೂ ಪ್ರಾಬ್ಲಮ್ಮೇ, ನೀರು ಕಡಿಮೆ ಆದರೂ ಪ್ರಾಬ್ಲಮ್ಮೇ. ಸೊ ನಮಗೆ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ಮಣ್ಣು ಒಣಗಿದೆ ಅನ್ನುವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಬಟ್ ನಾನಿಲ್ಲಿ ಫಸ್ಟ್ ಟೈಮ್ ಅಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ಸ್ಪ್ರೇಯರಿಂದ ವಾಟ್ರಿಂಗ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಹೀಗೆ ಕೈಯಲ್ಲಿ ಚಿಮ್ಕಿಸ್ದಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಕಂಟೈನರ್ ಹೇಳಿದೆ, ಸಾಯಿಲ್ ಮಿಕ್ಸ್ ಹೇಳಿದೆ, ಹಾಗೆಯೇ ಇದು ಬೆಳೆದಾದ್ಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಇದನ್ನು ಹೇಗೆ ನಾವು ಮೇಂಟೆನೆನ್ಸ್ ಮಾಡಬೇಕು ಅಂತ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೈಪ್ರಸ್ ವೈನ್ ಫ್ಲವರ್ ಗಿಡ. ಇದು ರೆಡ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಫ್ಲವರು. ಇದನ್ನು ನಮ್ಮ ಅಕ್ಕನ ಮಗಳು ಬಂದಿದ್ಲು ಅವ್ರ ಮನೆಯಿಂದ. ಸೊ ಅವಳು ನಾನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಕುಯ್ತಾ ಇದ್ದಾಳೆ. ದೇವ್ರ ಗಿಡನ ಅಂದ್ಬಿಟ್ಟು ನಾವು ಕೆಲವೊಂದು ಹೂಗಳನ್ನ ಕಟ್ ಮಾಡಿದ್ವಿ. ಸೊ ಇದನ್ನು ಕೂಡ ಕಟ್ ಮಾಡಿದ್ವಿ. ನಿಮಗೂ ಕೂಡ ಹೂವು ತೋರಿಸ್ದಂಗಿರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗಿಡ ನಮಗೆ ದಿನಕ್ಕೆ 2 ಅಥವಾ 3 ಇಲ್ಲ ಒಂದೊಂದು ದಿನ 4 ಹೂಗಳನ್ನು ಕೂಡ ಕೊಡುತ್ತೆ. ತುಂಬಾ ಚೆನ್ನಾಗಿ ಹೂವುಗಳು ಬರ್ತಿದೆ. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ನಿಮಗೆ ಬಳ್ಳಿ ಬಸಳೆ ಸೊಪ್ಪಿನ ಗಿಡನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಹಾಗೆಯೇ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅನ್ನೋದನ್ನು ಕೂಡ ತೋರಿಸಿದ್ದೆ ಅನ್ಕೋತೀನಿ. ಈಗ ಇದರಿಂದ ಬಸಳೆ ಸೊಪ್ಪನ್ನು ಹಾರ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ನಮ್ಮ ಅಕ್ಕ ಬಂದಿದ್ದರು. ಸೊ ಅವ್ರಿಗೆ ಕೊಟ್ಟು ಕಳ್ಸೋಣ ಅಂತ ಈ ಬಸಳೆ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಕ್ಕನೇ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿ ಬೆಳೆದಿದೆ ನಮ್ಮ ಮನೇಲಿ. ಬಸಳೆ ಸೊಪ್ಪು ಎಷ್ಟು ದೊಡ್ಡದಾಗಿದೆ ಅಂತ ಕೂಡ ನೀವು ನೋಡ್ಬೋದು. ನಮ್ಮ ಕೈ ಅಗಲದಷ್ಟು ಅಗಲ ಇದೆ. ಸೊಪ್ಪುಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ. ಈ ಸೊಪ್ಪಿನ ಗಿಡನ ನಾವು ಕೆಳಗಡೆ ನೆಲದ ಮೇಲೆ ಹಾಕಿರೋದು. ತುಂಬಾ ಚೆನ್ನಾಗಿ ಇದು ಚೆನ್ನಾಗಿ ಹರಡ್ಕೊಂಡಿದೆ. ನೀವು ನೋಡ್ತಿರೋ ಹಾಗೆ ಮರಡಿ ಮೇಲಕ್ಕೆ ನಾವು ಹರಡಿಸಿದ್ದೀವಿ. ಆದರೂ ಕೂಡ ತುಂಬಾ ಚೆನ್ನಾಗಿ ಹರಡ್ಕೊಂಡು ಇದು ತುಂಬಾ ಮನೆಗೂ ಕೂಡ ಮುಂದೆ ನಾವು ಹರಡಿಸೋದ್ರಿಂದ ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದಾದ್ರೂ ಫ್ಲವರ್ ವೈನ್ಸ್ನ ಹೇಗೆ ಹರಡಿಸ್ತೀವಿ ಅಲ್ಲ ಮನೆ ಮುಂದೆ, ಹಾಗೆಯೇ ಇದನ್ನು ಕೂಡ ನಾವು ಮನೆ ಮುಂದೆ ಹೀಗೆ ಹರಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನಮಗೆ ಬೇಕಾದಂಥ ಸೊಪ್ಪು ಕೂಡ ಸಿಗುತ್ತೆ. ನೋಡಿ, ನಾವು ಹೀಗೆ ಯಾವಾಗಲೂ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದರೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ಇದರಲ್ಲಿ ಬರೀ ಎಲೆಗಳನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀವಿ, ಬಟ್ ಇದನ್ನು ಕಾಂಡಗಳನ್ನು ಕೂಡ ನಾವು ಕಟ್ ಮಾಡಿ ಸಾರಲ್ಲಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಎಳೆ ಕಾಂಡಗಳನ್ನ ನಾವು ಕಟ್ ಮಾಡಿ ಸಾರಲ್ಲಿ ಹಾಕ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ, ಮಕ್ಕಳು ಕೂಡ ಗಾರ್ಡನಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸಿ ಈ ಥರ ಹಾರ್ವೆಸ್ಟ್ಗಳನ್ನ ಮಾಡ್ತಿರ್ತಾರೆ. ನಮ್ಮ ಅಕ್ಕನ ಮಗಳು ಕೂಡ ಹೀಗೇ ಹಾರ್ವೆಸ್ಟಿಂಗ್ ಅಂದರೆ ನಾನು ಮಾಡ್ತೀನಿ ಅಂತ ಅವಳು ಕೂಡ ಬರ್ತಾಳೆ. ಸೊ ನೀವು ಮಕ್ಳಿಗೂ ಕೂಡ ಗಾರ್ಡನಿಂಗ್ ಕೆಲಸನ ಸ್ವಲ್ಪ ವಹಿಸಿ, ಅವರು ಸ್ವಲ್ಪ ಕಲ್ತ್ಕೋತಾರೆ ಗಾರ್ಡನಿಂಗ್ ಕೆಲಸನ. ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಬಸಳೆ ಸೊಪ್ಪಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ನಮ್ಮ ಮನೆಗೆ ಹಾಗೆ ನಮ್ಮ ಅಕ್ಕನ ಮನೆಗೆ ಇಬ್ಬರ ಮನೆಗೂ ಬೇಕಾದಷ್ಟು ಬಸಳೆ ಸೊಪ್ಪನ್ನು ನಾವು ಈ ಸರಿ ಹಾರ್ವೆಸ್ಟ್ ಮಾಡಿದ್ವಿ. ಹಾಗೆಯೇ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಇದು ನೆಲದ ಮೇಲೆ ಹಾಕಿದ್ದೀವಿ. ನೆಲದ ಮೇಲೆ ಹಾಕದೇ ಇದ್ದರೂ ನಾವು ಪಾಟ್ಗಳಲ್ಲೂ ಕೂಡ ಇದನ್ನು ಈಸಿಯಾಗಿ ಬೆಳೆಸ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ಬಸಳೆ ಸೊಪ್ಪನ್ನು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀವಿ ಅಂತ. ತುಂಬಾ ಜಾಸ್ತಿ ಬಸಳೆ ಸೊಪ್ಪು ಬಂದಿದೆ. ನೋಡಿ, ಇದು ಮಕ್ಕಳು ಮಾಡೋ ಚೇಷ್ಟೆ. ಚೆನ್ನಾಗಿದ್ದರೆ ಹೀಗೆ ತೋರಿಸೋದಕ್ಕೆ, ವಿಡಿಯೋದಲ್ಲಿ ತೋರಿಸೋದಕ್ಕೆ ಅಂತ ನಮ್ಮ ಅಕ್ಕನ ಮಗಳು ಹೀಗೆ ಇದನ್ನು ಜೋಡಿಸೋದು ತೆಗೆಯೋದು ಮಾಡ್ತಿದ್ದಾಳೆ. ನೀವು ಕೂಡ ಬಸಳೆ ಸೊಪ್ಪನ್ನು ಈಸಿಯಾಗಿ ಬೆಳೆಸ್ಕೊಬೋದು ಮನೆಯಲ್ಲಿ. ಸೊ ಟ್ರೈ ಮಾಡಿ. ಇದು ನಮಗೆ ಸ್ಟೆಮ್ ಕಟ್ಟಿಂಗಿಂದ ಕೂಡ ಬರುತ್ತೆ, ಹಾಗೆಯೇ ಬೀಜಗಳಿಂದ ಕೂಡ ನಾವು ಬೆಳೆಸ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಕೆಳಗಡೆಯಿಂದ ಕೂಡ ಎಷ್ಟು ಚೆನ್ನಾಗಿ ನಮಗೆ ಇದು ಬಸಳೆ ಸೊಪ್ಪು ಅನ್ನೋದು ಹರಡ್ಕೊಂಡಿದೆ. ಇದು ಮೇಲ್ಗಡೆ, ಅಂದರೆ ನಾವು ಹಾರ್ವೆಸ್ಟ್ ಮಾಡಿ ಆದಮೇಲೆ ಈ ವಿಡಿಯೋನ ತೋರಿಸ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಇದು ಮಾಡಿ ಮೇಲೆ ತುಂಬ ಚೆನ್ನಾಗಿ ಹರಡ್ಕೋತಾ ಇದೆ. ಹಾಗೆಯೇ ಇದು ಕೆಳಗಡೆ ಇರುವಂಥ ಪಪಾಯ ಗಿಡ ಕೂಡ ಈ ಸರಿ ತುಂಬಾ ಚೆನ್ನಾಗಿ ಪಪಾಯಗಳನ್ನ ಬಿಟ್ಟಿದೆ. ಹಾಗೆಯೇ ನಾನು ನಿಮಗೆ ಸೈಪ್ರಸ್ ವೈನ್ ತೋರಿಸ್ದೆ ಅಲ್ವಾ, ಹಾಗೆಯೇ ಇನ್ನೂ ಕೆಲವೊಂದು ಹೂಗಳನ್ನ ಕಟ್ ಮಾಡಿದ್ವಿ. ಅದನ್ನು ಇಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ನಿಮಗೂ ಕೂಡ ತೋರಿಸೋಣ ಅಂತ ಆ್ಯಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ಎಲ್ಲ ಹೂಗಳು ಕೂಡ ನಮ್ಮ ಗಾರ್ಡನ್ನಲ್ಲೇ ಕಿತ್ತಿರುವಂಥ ಹೂಗಳು.
ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಷ್ಟುವರೆಗೂ ಬಾಯ್ ಬಾಯ್, ಟೇಕ್ ಕೇರ್.